ಅಧಿವೇಶನದಲ್ಲಿ ಬಹುಕಾಲದ ಒಳ ಮೀಸಲಾತಿ ಖಾತ್ರಿಪಡಿಸಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಫೆಬ್ರವರಿ 23, 2026ರಂದು ಎಲ್ಲ ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಎಸ್ ವೀಕ್ಷಕರೇ, ಅದರಂತೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ನಗರದ ಕಾಗೆ ಪಾರ್ಕ್ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಕಾಟೆಗುಡ್ಡದಿಂದ ಬೈಕ್ ರ್ಯಾಲಿ ಮುಖಾಂತರ ಕೋಟೆ ಒಳಗಡೆ ಇರುವ ಜಿಲ್ಲಾ ಪಂಚಾಯತ್ಗೆ ತೆರಳಿ ನಗರದ ಶಾಸಕರಾದ ಭರತ್ ರೆಡ್ಡಿ, ಮಾಜಿ ಸಚಿವರು, ಗ್ರಾಮೀಣ ಹಾಲಿ ಶಾಸಕರಾದ ಬಿ ನಾಗೇಂದ್ರ ಮತ್ತು ರಾಜ್ಯಸಭಾ ಸದಸ್ಯರಾದ ಸೈಯದ್ ನಾಸಿರ್ ಹುಸೇನ್ ರವರುಗಳಿಗೆ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಆಗಲೇಬೇಕು ಎಂದು ಮನವಿ ಪತ್ರ ನೀಡಿದರು. ಈ ಸಂದರ್ಭದಲ್ಲಿ ಕೆ ವೆಂಕಟೇಶ್ ಮೂರ್ತಿ ಮಾತನಾಡಿ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗಸ್ಟ್ 1, 2025ರಂದು ಸರ್ವೋಚ್ಚ ನ್ಯಾಯಾಲಯದ ಐತಿಹಾಸಿಕ ತೀರ್ಪಿನ ಆಧಾರದ ಮೇಲೆ ರಾಜ್ಯ ಸರ್ಕಾರ ತಮ್ಮ ಪರಮಾಧಿಕಾರವನ್ನು ಚಲಾಯಿಸಿ ಇದುವರೆಗೂ ನೊಂದ ಸಮುದಾಯಗಳು ನಡೆಸಿಕೊಂಡು ಬಂದಿರುವ ಅವಿಶ್ರಾಂತ ಸಂಘರ್ಷಕ್ಕೆ ಇತಿಶ್ರೀ ಆಡಬಹುದೆಂಬ ನಿರೀಕ್ಷೆ ಹುಸಿಯಾಗಿದೆ. ಅದರಲ್ಲೂ ಸಂವಿಧಾನ ಪರ, ಸಾಮಾಜಿಕ ನ್ಯಾಯದ ಪರ, ಸಮಾಜವಾದಿ ಸಿದ್ಧಾಂತದ ಹಿನ್ನೆಲೆಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವು ಒಳ ಮೀಸಲಾತಿ ವಿಚಾರದಲ್ಲಿ ಅಸ್ಪಷ್ಟ ತೀರ್ಮಾನ ಕೈಗೊಳ್ಳಬಹುದೆಂದು ಯಾರೂ ಕೂಡ ಭಾವಿಸಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅವಕಾಶ ವಂಚಿತ ಸಮುದಾಯಗಳು ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ಮುಂದಾಗಲು ಆಡಳಿತಾರೂಢ ಸರ್ಕಾರವೇ ಅವಕಾಶ ಕಲ್ಪಿಸಿಕೊಟ್ಟಂತಾಗಿದೆ. ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣಗಳಲ್ಲಿಲ್ಲದ ತೊಡಕು ನಮ್ಮ ರಾಜ್ಯದಲ್ಲೇಕೆ? ನಾವುಗಳು ನಿರಂತರವಾಗಿ ಹೋರಾಡುತ್ತಲೇ ಇರಬೇಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಭರತ್ ರೆಡ್ಡಿ ಹಾಗೂ ಗ್ರಾಮೀಣ ಶಾಸಕರಾದ ಬಿ ನಾಗೇಂದ್ರ ಅವರು ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತಂದು ನಾವು ನಿಮ್ಮ ಜೊತೆಗಿದ್ದೇವೆ, ಈ ವರ್ಗೀಕರಣವನ್ನು ಜಾರಿ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಪ್ರತಿಭಟನಾ ರ್ಯಾಲಿಯಲ್ಲಿ ದಲಿತ ಮುಖಂಡರಾದ ತಳವಾರು ದುರ್ಗಪ್ಪ, ಶ್ರೀನಿವಾಸ್ ಭಂಡಾರಿ, ಎಕೆ ಗಂಗಾಧರ, ಕುರುವಳ್ಳಿ ಬಾಬು, ಕುಡಿತಿನಿ ಪಂಪಾಪತಿ, ದಾನಪ್ಪ, ಯರಗುಡಿ ವೀರೇಶ್, ಯರಗುಡಿ ಶಿವಶಂಕರ್, ಷಣ್ಮುಖ, ಇನ್ನೂ ನೂರಾರು ದಲಿತ ಯುವ ಮುಖಂಡರು, ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಬಳ್ಳಾರಿ ಜಿಲ್ಲಾ ವರದಿಗಾರರು ಧನರಾಜ್ ಟಿ ಕುರಿಯರ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂತಂದ್ರೆ, ಈಗಾಗಲೇ ನಮಗೆ ತಿಳಿದಿರುವಂತೆ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಮೀಸಲಾತಿ ವರ್ಗೀಕರಣವನ್ನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಸಹ ಅದಕ್ಕೆ ತಕ್ಕಂತೆ ವರ್ತನೆ ಮಾಡದೆ ಕೇವಲ ಕೆಲವೊಂದು ಗುಂಪುಗಳ ಒಂದು ಹೇಳಿಕೆಯ ಆಧಾರದ ಮೇಲೆ ಈ ಮಾದಿಗ ಮೀಸಲಾತಿ ವರ್ಗೀಕರಣವನ್ನ ತಡ ಮಾಡುತ್ತಿರುವುದು ನಮ್ಮೆಲ್ಲರ ಒಂದು ಆಕ್ರೋಶಕ್ಕೆ ಗುರಿಯಾಗಿದೆ. ಯಾಕೆ ಅಂತಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ಈ ಒಂದು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸುವುದರಲ್ಲಿ ದಲಿತರ, ಅದರಲ್ಲೂ ಮಾದಿಗರ ಮುಖ್ಯವಾದ ಒಂದು ಪಾತ್ರ ಇದೆ. ನಮ್ಮನ್ನ ಕೇವಲ ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡಿಕೊಂಡು 30-45 ವರ್ಷದಿಂದ ಹೋರಾಟ ಮಾಡಿ ಬರುತ್ತಿರುವಂತಹ ನಮ್ಮ ಈ ಒಂದು ಮೀಸಲಾತಿ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಅಷ್ಟೇ ಅಂದ್ರೂ ಸಹ ಈ ಒಂದು ಸರ್ಕಾರ ಕೆಲವೇ ಕೆಲವು ವ್ಯಕ್ತಿಗಳ ಒಂದು ಕೈಗೊಂಬೆಯಾಗಿ ಕುಣಿದು ನಮಗೆ ಸಾಮಾಜಿಕ ನ್ಯಾಯವನ್ನ ಕೊಡೋದ್ರಲ್ಲಿ ಅದು ಹಿಂದೇಟಾಗ್ತಾ ಇದೆ. ಅದಕ್ಕಾಗಿ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯಾದ್ಯಂತ ನಮ್ಮ ಉಸ್ತುವಾರಿ ಸಚಿವರ ಮನೆ ಮುಂದ್ಗಡೆ ನಾವು ತಮಟೆ ಬಾರಿಸುವ ಮುಖಾಂತರ, ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಮ್ಮ ಒಂದು ಕೂಗನ್ನ ಅವರಿಗೆ ಕೇಳಿ ಅಂತಂದು ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದೀವಿ. ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಮಾದಿಗ ಸಮುದಾಯದ ಓಟನ್ನ ಕೇಳೋದಕ್ಕೆ ಬಂದ್ರೆ ಅಲ್ಲಿ ಸರಿಯಾದ ಉತ್ತರವನ್ನ ನಾವು ನಮ್ಮ ಜನ ಕೊಡ್ತಾರೆ ಅನ್ನುವಂತಹ ಮಾತನ್ನು ಸಹ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ಈ 35 ವರ್ಷಗಳ ಕಾಲ ನಾವು ಹೋರಾಟ ಮಾಡಿ ಇನ್ನ ಕೆಲವೇ ಮನೆಗಳಲ್ಲಿ ಕೂತ್ಕೊಂಡು ಎಲ್ಲರಿಗೆ ಮೀಸಲಾತಿಯನ್ನ ಕೊಡಕ್ಕೆ ಹೊಂಟಿದ್ದಾರೆ. ಆದ್ರೆ ಮಾದಿಗ ಸಮುದಾಯ 35 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿದ್ರು ಸಹ ನಮ್ಮ ಒಂದು ಕೂಗು ಅವರಿಗೆ ಕೇಳ್ತಾ ಇಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯನವರೇ, ಮುಂದೆ ಬರುವ ಚುನಾವಣೆಗಳಲ್ಲಿ ಮಾದಿಗ ಮತದಾನ, ಮಾದಿಗರ ಮತ ನಿಮಗೆ ಬೇಕು ಅಂತಂದ್ರೆ ಈ ಒಂದು ಮೀಸಲಾತಿ ವರ್ಗೀಕರಣವನ್ನ ಅನುಷ್ಠಾನಕ್ಕೆ ತರಬೇಕು, ಮಾದಿಗರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಅಂತಂದು ತಮ್ಮಲ್ಲಿ ಮನವಿ ಮಾಡೋದಷ್ಟೇ ಅಲ್ಲ, ಈ ಒಂದು ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಪಾಠವನ್ನು ನಾವು ಕಲಿಸಬೇಕಾಗ್ತದೆ. ಸರ್ಕಾರಕ್ಕೆ ಒಂದು ಮಹತ್ವವಾದ ಕೊಡುಗೆಯನ್ನು ನೀಡಿರುವಂತಹ ಮಾದಿಗ ಸಮುದಾಯವನ್ನು ನೀವು ಧಿಕ್ಕರಿಸಿದ್ರೆ ಮುಂದೆ ಸರ್ಕಾರ ನಿಮಗೆ ಗಾಳಿಪಟವಾಗಿ ತೂರಿ ಹೋಗುತ್ತೆ ಅನ್ನುವಂತ ಮಾತನ್ನು ಸಹ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಗಂಗಾಧರ ಏಕೆ ದಲಿತ ಸಮಾಜದ ಮುಖಂಡರು ಬಳ್ಳಾರಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಒಳ ಮೀಸಲಾತಿ ಪರವಾಗಿ ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ನಂತರ 1 ವರ್ಷಗಳ ಕಾಲ
ಅದನ್ನ ತಡೆ ಹಿಡಿದು ಇವತ್ತು ಸರ್ಕಾರ ಒಂದು ವರದಿಯನ್ನ ತಗೊಂಡು ಇವತ್ತು ಅದನ್ನ ಕ್ಯಾಬಿನೆಟ್ ಅಲ್ಲಿ ಕೂಡ ಅನುಮೋದನೆ ಮಾಡಿ ಇವತ್ತು ಕಳಿಸಿದ್ದಾರೆ ರಾಜ್ಯಪಾಲರು ಕೂಡ ಅದೇನ ಸಣ್ಣ ಪುಟ್ಟ ಸ್ವಲ್ಪ ತಾಂತ್ರಿಕ ತೊಂದರೆ ಇರೋದ್ರಿಂದ ಅವ್ರು ವಾಪಸ್ ಕಳಿಸಿದ್ದಾರೆ. ಇವರು ಕೂಡಲೇ ವರದಿ ಪ್ರಕಾರ ಇವ್ರೇನು ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಮಾಡಿದ್ದಾರೆ ಅದು ಏನಾದರೂ ರಾಜ್ಯಪಾಲರು ಸ್ವಲ್ಪ ಏನಾದರೂ ತಾಂತ್ರಿಕ ದೋಷಗಳು ಇರೋದ್ರಿಂದ ಅದನ್ನ ವಾಪಸ್ ಕಳಿಸುತ್ತಾರೆ. ಸರಿಪಡಿಸಿ ಕೂಡಲೇ ಅದನ್ನ ಜಾರಿ ಮಾಡ್ಬೇಕಂತೇಳಿ ನಮ್ಮ ಒತ್ತಾಯ. ಅದೇ ರೀತಿಯಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ರಾಜಕಾರಣ ಯಾವುದೇ ಸರ್ಕಾರ ಇರಲಿ ಇಂಥ ವಿಚಾರದಲ್ಲಿ ಏನು ತಾತ್ಸಾರ ಮಾಡಲಾರ್ದಂಗೆನೆ ಕೂಡಲೇ ಇವತ್ತು ನೀವೇ ಸರ್ಕಾರ ನೇಮಕ ಮಾಡಿರ್ತಕ್ಕಂಥ ಒಂದು ವರದಿ ನಿಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ವರದಿನ ಕೂಡಲೇ ಜಾರಿ ಮಾಡ್ಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತು ನಮ್ಮ ಬಳ್ಳಾರಿಯ ಎಲ್ಲ ನಮ್ಮ ಸಮಾಜದ ಮುಖಂಡರು ಇವತ್ತು ನಮ್ಮ ಒಳ ಮೀಸಲಾತಿಯನ್ನು ಕೂಡಲೇ ಜಾರಿ ಮಾಡ್ಬೇಕಂತೇಳಿ ನಮ್ಮ ಒತ್ತಾಯ. ಈಗ ಜೊತೆಗೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಗಳು ಇಲ್ಲದ ಕಾರಣ ನಮ್ಮ ಕ್ಷೇತ್ರದ ನಗರ ಶಾಸಕರು ಮತ್ತು ಗ್ರಾಮಾಂತರ ಶಾಸಕರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಲಿದ್ದೇವೆ. ಹಂಗಾಗಿ ಇವತ್ತು ನಮ್ಮ ಸ್ನೇಹಿತರು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸಮಾಜದ ಹಿರಿಯ ಮುಖಂಡರುಗಳೆಲ್ಲ ಸೇರಿ ಇವತ್ತು ಆ ಒಂದು ಶಾಸಕರಿಗೆ ನಮ್ಮ ಮನವಿ ಪತ್ರವನ್ನು ನಾಳೆ ಬಜೆಟ್ ಅಧಿವೇಶನ ಇರೋದ್ರಿಂದ ಬಜೆಟ್ ನಲ್ಲಿ ಶಾಸಕರು ನಮ್ಮ ಪರವಾಗಿ ಮತ್ತು ಸಚಿವರುಗಳನ್ನು ಈ ಒಳ ಮೀಸಲಾತಿಯನ್ನ ಜಾರಿಗೊಳಿಸಲಿಕ್ಕೆ ಕೂಡಲೇ ಕ್ರಮ ತಗೋಬೇಕಂತ ಹೇಳ್ತಾ ನನಗೆ 4 ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಅಂಬೇಡ್ಕರ್ ಸಾಹೇಬ್ರಿಗೆ ಜಾರಿಯಾಗಲೇ ಮೀಸಲಾತಿ ಜಾರಿಯಾಗಲೇ ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಜಾರಿಯಾಗಲೇ ಒಳ ಮೀಸಲಾತಿ ವಿಳಂಬ ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ ಮೀಸಲಾತಿ ವಿಳಂಬ ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ ಮೀಸಲಾತಿ ವಿಳಂಬ ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಮೀಸಲಾತಿ ವಿರೋಧಿ ಮಾಧವಪ್ಪಗೆ ಮೀಸಲಾತಿ ವಿರೋಧಿ ಮಲ್ಲಿಕಾರ್ಜುನ ಖರ್ಗೆಗೆ ಮಲ್ಲಿಕಾರ್ಜುನ ಖರ್ಗೆಗೆ ಮಾರ್ಗ ವಿರೋಧಿ ಎಸ್ಸಿ ಮಾಧವಪ್ಪನಿಗೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬರಲಿ ನೀನು ಸ್ವಲ್ಪ ಈ ಕಡೆ ಬಮ್ಮ. ಆಯೋಗ ರಚನೆ ಮಾಡೋರು ನೀವೇ, ಕಾಂಗ್ರೆಸ್ ಸರ್ಕಾರನೇ. ಆಮೇಲೆ ಅದಕ್ಕೆ ಹಣ ದುಡ್ಡು ಕೊಟ್ಟವರು ನೀವೇ. ಆಮೇಲೆ ಆಯೋಗದ ವರದಿನ ರಚನೆ ಮಾಡಿ ರಾಜ್ಯಪಾಲರಿಗೆ ಕಳಿಸಿದೆ. ಮಾಡಿ ಮೀಸಲಾತಿ ನಾವು ಇದು ಜಾರಿಗೆ ತರಲೇ ಇಲ್ಲ. ನಾವು 35 ವರ್ಷಗಳಿಂದ ಕಾಂಗ್ರೆಸ್ ಪರವಾಗಿ ಮಾದಿಗ ಸಮುದಾಯ ಯಾವಾಗಲೂ ನಿರಂತರವಾಗಿ ಹೋರಾಟ ಮಾಡಿ ನಿಮ್ಮನ್ನ ಗೆಲುವು ಕಾರಣರಾಗರು ನಾವು ಮಾದಿಗ ಸಮುದಾಯ ಇದ್ದಾರೆ. ಇಷ್ಟು 30 ವರ್ಷಗಳ ಕಾಲದಿಂದ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದೀವಿ, ಮೀಸಲಾತಿ ಯಾಕೆ ಮಾಡಿಲ್ಲ? ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ರೂ ಸಹ ನೀವು ಇದನ್ನ ಮಾಡಿ ನಮ್ಮ ಒಂದು ಮನಸ್ಸನ್ನ ಯಾಕೆ ಗೆಲ್ಲಿಲ್ಲ? ಮುಂದಿನ ಚುನಾವಣೆಗಳಲ್ಲಿ ನಾನು ಹೇಳ್ತೇನೆ, ಮಾದಿಗ ಸಮುದಾಯದ ಪರವಾಗಿ ಮುಂದಿನ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತ್ ಆಗಿರ್ಬೋದು, ZP ಆಗಿರ್ಬೋದು ಅಥವಾ TP ಆಗಿರ್ಬೋದು, ಪ್ರತಿಯೊಂದು ಮಾದಿಗರ ಮನೆಗೆ ಹೋಗಿ ನಾವು ವಿರುದ್ಧವಾಗಿ ಮಾತಾಡಬೇಕಾಗ್ತದೆ. ಅದಕ್ಕಾಗಿ ದಯವಿಟ್ಟು ನೀವು ಸೆಷನ್ನಲ್ಲಿ ಇದ್ರ ಬಗ್ಗೆ ಬಿಗಿಯಾದ ನಿಲುವು ತಗೊಂಡು ಅದನ್ನು ಜಾರಿ ಮಾಡಲೇಬೇಕು ಅಂತಂದು ನಮ್ಮ ಮಾದಿಗ ಸಮುದಾಯ
ಮಾಡ್ತಾ ಇದೆ. ನಾಗಮೋಹನ್ ದಾಸ್ ವರದಿ ಇಷ್ಟೇ ಸರ್. ನಾಗಮೋಹನ್ ದಾಸ್ ವರದಿ ಕೂಡಲೇ ಮನವಿ ಕೊಡ್ರಿ. ಶಾಸಕರು ಎಂಪಿಗಳು ಸೇರಿ ನಿಮ್ಮ ಪರವಾಗಿ ಧ್ವನಿ ಎತ್ತಂತ ಕೆಲಸ ಇದು ಯಾರ್ದು ಇಲ್ಲ ಧ್ವನಿ ಎತ್ತಲೇಬೇಕಣ್ಣ. ಎರಡು ವರ್ಷ ಎಲ್ಲ ಸೇರಿಕೊಂಡಿದ್ದಾರೆ. ಓಕೆ ಇದು ನಮಗೆ 35 ವರ್ಷದ ಬೇಡಿಕೆ. ನಾವು ಕಾಂಗ್ರೆಸ್ ಗೆಲ್ಸ್ಕೊಂತ ಬಂದಿವಿ. ಶೋಷಿತರ ಧ್ವನಿ ನೀವಾಗಿ ಮಾತಾಡ್ಬೇಕು ಸರ್ ಅಲ್ಲೇ.